ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಇದು ಫ್ಯಾಕ್ಟ್ರಿ 4 ವರ್ಷದಿಂದ ಫ್ಯಾಕ್ಟ್ರಿ ಸ್ಥಗಿತ ಆಗೈತೆ. ಹಂಗಾಗಿ ಫ್ಯಾಕ್ಟ್ರಿ ನಾವು ಈ ಕಡೆ ಗ್ರಾಮಸ್ಥರು ನಾವು ಯಾರು ಬರಲಿಲ್ಲ. ನಾವೆಲ್ಲ ಹೋರಾಟ ಮಾಡಿ ಹಿಂದೆಲ್ಲ ಗಲಾಟೆ ಆಗಿದ್ದು ಫ್ಯಾಕ್ಟ್ರಿ ಸ್ಟಾಪ್ ಮಾಡಿಸಿದ್ವಿ. 4 ವರ್ಷದಿಂದ ಫ್ಯಾಕ್ಟ್ರಿ ನಿಂತೋಗಿತ್ತು. 15 ದಿನದಿಂದ ಏನೋ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರಂತೆ, ರಿಮೂವ್ ಮಾಡ್ತಾ ಇದ್ರಂತೆ. ಇದು ಬೆಳಗ್ಗೆ 8:45 ದೊಡ್ಡ ಮಟ್ಟದ ಸೌಂಡ್ ಬರುತ್ತೆ. ಸುತ್ತಮುತ್ತಲ 5 ಕಿಲೋಮೀಟರ್ ಕೇಳಿಸೋಂಗೆ ಸೌಂಡ್ ಬರುತ್ತೆ. ನಾವು 1 ಗಂಟೆ ಬಿಟ್ಟು ಏನಾಗೈತೆ ಏನು ಅಂತ ನೋಡಿದಾಗ ಇಲ್ಲಿ ಬಂದು 2 ಕಾರ್ಮಿಕರು ಸತ್ತು ಬಿದ್ದಿದ್ರು. ಇದೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಆಮೇಲೆ ಇಲ್ಲಿ ಇದ್ದ 3 ಜನ ಕಾರ್ಮಿಕರಿಗೆ ಕೈಯನ್ನು ಕಟ್ಟಾಗಿ ಮಂಡ್ಯಕ್ಕೆ ತೊಗೊಂಡೋಗೋರೆ. ಈ ಫ್ಯಾಕ್ಟ್ರಿನ ನಿಲ್ಲಿಸಬೇಕು ಅಂತೇಳಿ ರೈತರು ಹೋರಾಟ ಮಾಡಿದ್ಮೇಲೆ ನಾವು ಯಾರು ಈ ಕಡೆ ಬರ್ತಿಲ್ಲ. ಫ್ಯಾಕ್ಟ್ರಿ ನಿಂತೋಗಿತ್ತು. ಈ ಕೆಮಿಕಲ್ ಫ್ಯಾಕ್ಟ್ರಿ ಲೀಕ್ ಆಗಿ ಹಿಂದೆಲ್ಲ ಅನಾಹುತಗಳಾಗಿತ್ತು. ಇವತ್ತು ಮಾತ್ರ ಆ ತೆಗಿಯುವಂಥ ಕಮ್ಮದಲ್ಲಿ ದೊಡ್ಡ ಮಟ್ಟದ ಸೌಂಡ್ ಬಂತು. ಏನಾಗೈತೆ ಅಂತ ಗೊತ್ತಿಲ್ಲ. ಒಂದು 25 ಅಡಿ ಎತ್ತರ, 25 ಅಡಿ ಸುತ್ತಳತೆ ಇರ್ತಂಗೆ ಒಂದು ಟ್ಯಾಂಕ್, ಮೋಸ್ಟ್ಲಿ ಕೆಮಿಕಲ್ ಇತ್ತಾ, ಗ್ಯಾಸ್ ಫಾರ್ಮೇಷನ್ ಆಗಿತ್ತಾ, ಏನಾಗಿತ್ತು ನಮಗೆ ಗೊತ್ತಿಲ್ಲ. ಈ ಮಾಲೀಕರು ಬಂದು ಸಂಜಯ್ ಅಂತೇಳಿ ಮತ್ತು ಇನ್ನೊಬ್ರು ಯಾರೋ ಪಾರ್ಟ್ನರ್ ಹೆಸರು ಗೊತ್ತಿಲ್ಲ ನಮಗೆ. ಅವ್ರು ಯಾರೋ ಉತ್ತರ ಪ್ರದೇಶ ಮೂಲದವ್ರಿಗೆ ಇದು ಕಾಂಟ್ರಾಕ್ಟ್ ಕೊಟ್ಟವ್ರೆ ಫ್ಯಾಕ್ಟ್ರಿನ ರಿಮೂವ್ ಮಾಡೋಕ್ಕೆ. ಯಾವಾಗ ರೈತರು ಒತ್ತಾಯ ಮಾಡಿ ಜಿಲ್ಲಾಡಳಿತ ಮೇಲೆ ಒತ್ತಡ ಏರಿ, ರಾಜಕಾರಣಿಗಳ ಮೇಲೆ ಒತ್ತಡ ಇಡಿ ಫ್ಯಾಕ್ಟ್ರಿನ 4 ವರ್ಷ ಸ್ಥಗಿತಗೊಳಿಸಿ ರಿಮೂವ್ ಮಾಡ್ತಾ ಇದ್ದವ್ರು. 15 ದಿನದಿಂದ 10 ಜನ ಕಾರ್ಮಿಕರು ಕೆಲಸ ಮಾಡ್ತಿದ್ರಂತೆ. ಇವತ್ತು ಬೆಳಿಗ್ಗೆ ಆ ಟ್ಯಾಂಕ್ನ ರಿಮೂವ್ ಮಾಡೋ ಅಂಥ ಟೈಮ್ನಲ್ಲಿ ಬ್ಲಾಸ್ಟ್ ಆಗೈತೆ. ಯಾರೋ ಉತ್ತರ ಪ್ರದೇಶ ಮೂಲದವನು ಕಾಂಟ್ರಾಕ್ಟ್ ತೊಗೊಂಡು ಇದನ್ನು ರಿಮೂವ್ ಮಾಡೋಕ್ಕೆ. ಅವನ ನಿರ್ಲಕ್ಷ್ಯ. ರಿಮೂವ್ ಮಾಡೋಕ್ಕೆ ಮುಂಚೆ ಕೆಮಿಕಲ್ ಇದೆಯಾ, ಫ್ಯಾಕ್ಟ್ರಿಲಿ ಹಳೇದೇನಾರು ಇದೆಯಾ, ಏನಾರು ನೋಡ್ದೇನೆ ಏಕಾಏಕಿ ಅಮಾಯಕರನ್ನ, ಯಾವುದೇ ಸುರಕ್ಷಿತ ಕ್ರಮನೂ ಇಲ್ಲ ಕಾರ್ಮಿಕರಿಗೆ, ನಿಖರು ಬನ್ನಿ ಹಾಕೊಂಡು ಕೆಲಸ ಮಾಡ್ತಾವ್ರೆ. ಅಂಥ ಅಮಾಯಕರು ಬಡ ಕುಟುಂಬದವ್ರು ಇವತ್ತು ಬಲಿ ಕೊಟ್ಟವ್ರೆ. ಇದಕ್ಕೆ ಮೂಲ ಕಾರಣ ಫ್ಯಾಕ್ಟ್ರಿ ಮಾಲೀಕರು ಮತ್ತು ಈ ಕಾಂಟ್ರಾಕ್ಟ್ ತೊಗೊಂಡವನಲ್ಲ ಫ್ಯಾಕ್ಟ್ರಿ ರಿಮೂವ್ ಮಾಡೋಕೆ ಅವನು. ಹಿಂದೆ 14/1/2022 ಈ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ 3 ದಿನಕ್ಕೆ ಲೀಕ್ ಆಗಿ ಸುತ್ತಮುತ್ತಲ ಗಾಳಿಲಿ ಸೇರಿಕೊಂಡು ಸುತ್ತಮುತ್ತ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ರೈತರು ಬೆಳೆದಂಥ ಭತ್ತ, ರಾಗಿ, ನೀಲಗಿರಿ ತೋಪು ಮತ್ತು ಟೊಮೊಟೊ ಎಲ್ಲ ಬೆಳೆಗಳು ಬರ್ನ್ ಆಗಿತ್ತು. ಯಾವ ಥರ ಅಂದರೆ ಬೆಂಕಿ ಹಾಕಿ ಸುಟ್ಟಂಗೆ ಆಗಿತ್ತು. ಉಸಿರಾಡೋ ಜನಕ್ಕೆ, ಗ್ರಾಮಸ್ಥರು ಉಸಿರಿನ ತೊಂದರೆ ಆಗಿ ಬಸರಾಳ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಬೇಬಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಚಿಕಿತ್ಸೆ ತಗೊಂಡು ಎಲ್ಲ ಚೇತರಿಸ್ಕೊಂಡಿದ್ರು. ಒಳಗಡೆ ವಾಸ ಮಾಡ್ತಿದ್ದಂಥ 4 ನಾಯಿ ಸತ್ತೋಗಿತ್ತು. ಹಿಂಗಾಗಿ ರೈತರು ಇದರಿಂದ ನಾಳೆ ಅನಾಹುತ ಅಂತೇಳಿ ಸ್ಟಾಪ್ ಮಾಡಿಸಿ ಹೋರಾಟ ಮಾಡಿದ್ರು. ರೈತರಿಗೆ ಬೆಳೆ ಪರಿಹಾರನೂ ಕೊಟ್ಟರು. ಮಾಲೀಕ ಕೋರ್ಟ್ಗೂ ಹೋಗಿ ಕೋರ್ಟಲ್ಲಿ ಗ್ರಾಮಸ್ಥರಂತೆ ಆಗಿ ನಡೆಯಕ್ಕೆ ಬಿಟ್ಟಿಲ್ಲ. ಹಂಗಾಗಿ ಈ ಫ್ಯಾಕ್ಟ್ರಿ ನಿಂತೋಗಿದ್ದು 15 ದಿನದಿಂದ ರಿಮೂವ್ ಮಾಡೋಕ್ಕೆ ಕೆಲಸ ಮಾಡ್ತಾ ಇದ್ರಂತೆ. ಇವ್ರು ಯಾವುದೇ ಮುಂಜಾಗ್ರತೆ ಕ್ರಮ ಇಲ್ಲದೇನೆ, ಸುರಕ್ಷಿತ ಕ್ರಮ ತಗೊಳ್ದೇನೆ ಫ್ಯಾಕ್ಟ್ರಿ ರಿಮೂವ್ ಮಾಡ್ತಾ ಇರೋದೇ ಇವತ್ತಿನ ಅಮಾಯಕರ ಸಾವಿಗೆ ಕಾರಣ. ಕಿರಣ್ ಅಂತೇಳಿ ಬಸರಾಳ್.